ಆ್ಯಂಡ್ ಈಗ ಸಮಯ ಬಂದು 12:30 ಆಗಿದೆ. ನಾವೀಗ ಕರ್ಗ ಕಟ್ಟುವ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಸಿ ಕರ್ಗ ಆಗುತ್ತೆ ನಮ್ಮೂರಲ್ಲಿ. ಸೊ ಹಾಗಾಗಿ ಕರ್ಗ ಕಟ್ಟುವಂತಹ ಜಾಗಕ್ಕೆ ಈಗ ಹೊರಡ್ತಾ ಇದ್ದೀವಿ. 12:30ಗೆ ಮನೆ ಬಿಟ್ಟು ಸೀದಾ ಕರ್ಗ ಕಟ್ಟುವ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಲ್ಲೇ ಜನಗಳು ಆ ಕರ್ಗಕ್ಕೋಸ್ಕರ ಕೂತು ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಹಾಗೆ ನಿದ್ದೆ ಮಾಡಿಬಿಟ್ರೆ ಮತ್ತೆ ಕರ್ಗನ ನೋಡೋದಕ್ಕಾಗಲ್ವಲ್ಲ. ಸೊ ಹಾಗಾಗಿ ಅಲ್ಲಲ್ಲೇ ಎದ್ದು ಎಲ್ಲರೂ ಕೂಡ ಅಂಗಡಿಗಳ ಮುಂದೆ ಕೂತಿದ್ದಾರೆ. ಆ್ಯಂಡ್ ಕರ್ಗ ಕಟ್ಟೋದು ಬಂದ್ಬಿಟ್ಟು ಬೆಲ್ಲೆಂಡೂರು ರಿಂಗ್ ರೋಡ್ ಹತ್ರ ಕರ್ಗವನ್ನು ಕಟ್ತಾರೆ. ಸೊ ಇಲ್ಲಿಂದ ನಾವು ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ನಾನು ನಮ್ಮ ಅಕ್ಕನ ಪಾಪ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು, ಅವಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಬನ್ನಿ. ಹಸಿ ಕರ್ಗ ಮುಖ್ಯ ರಸ್ತೆಗಳಲ್ಲಿ ಸಾಗೋದ್ರಿಂದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ರಸ್ತೆಗಳ ಮಧ್ಯೆ ಈ ರೀತಿ ಅಲ್ಲಲ್ಲೇ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ. ಈ ಬಾರಿ ಕೂಡ ಬೆಲೆಂಡೂರಿನ ಮುಖ್ಯ ರಸ್ತೆಗಳಲ್ಲಿ ಹೂವಿನ ಅಲಂಕಾರವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದು ನೋಡಿ ನಮ್ಮ ಬೆಲೆಂಡೂರಿನ ಶ್ರೀರಾಮನ ದೇವಸ್ಥಾನ. ಬೆಳಗ್ಗೆ ಎಲ್ಲ ಶ್ರೀರಾಮನವಮಿ ಇದ್ದಿದ್ದರಿಂದ ಅಲ್ಲಿ ಶ್ರೀರಾಮ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಅಲಂಕಾರವಿದೆ. ಆ್ಯಂಡ್ ಹಾಗೆ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕರ್ಗ ಕಟ್ಟುವ ಜಾಗಕ್ಕೆ ಬಂದು ಇಲ್ಲಿ ಕೂತಿದ್ದೀವಿ. ಆ್ಯಂಡ್ ಜನ ನೋಡಿ ಎಲ್ಲ ಕೂತು ವೆಯ್ಟ್ ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ರೆ ಯಾಕೆ ಕರ್ಗದ ಆಚರಣೆಯನ್ನು ಮಾಡ್ತಾರೆ, ಇದರ ಹಿನ್ನೆಲೆ ಏನು ಅಂತಂದರೆ, ಕುರುಕ್ಷೇತ್ರದ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆಗಳಾಗಿ ಬಿದ್ದಳಂತೆ. ದ್ರೌಪದಿ ಮೂರ್ಛಿತಳಾಗಿ ಬಿದ್ದದ್ದು ಪಾಂಡವರಿಗೆ ತಿಳಿಯದೆ ಮುಂದೆ ನಡೆಯುತ್ತಾರೆ. ಆಕೆಗೆ ಎಚ್ಚರ ಬಂದು ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿದ್ದ. ಆಗ ದ್ರೌಪದಿ ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿಮಿರಾಸುರನನ್ನು ಸದೆಬಡಿದಳು. ತನ್ನ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಾಚಾರಿಗಳನ್ನ, ಕಿವಿಯಿಂದ ಗೌಡರನ್ನ, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಮತ್ತು ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿ ಮಾಡುತ್ತಾಳೆ. ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಕ್ಕಸನ ಎದುರು ಹೋರಾಡಿ ಗೆಲ್ಲುತ್ತಾರೆ. ಹೀಗೆ ಮಕ್ಕಳನ್ನ ಹುಟ್ಟಿಸಿದ ದ್ರೌಪದಿ ಆದಿಶಕ್ತಿಯಾಗಿ ಮತ್ತೆ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗುವುದು ಮಕ್ಕಳಿಗೆ ದುಗುಡ ಉಂಟು ಮಾಡುತ್ತದೆ. ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವ ಕತ್ತಿಯಿಂದ ತಮ್ಮ ಎದೆಗೆ ತಿವಿದುಕೊಳ್ಳುತ್ತಾರೆ. ನಮಗೆ ನೀನಿಲ್ಲದೆ ಇನ್ಯಾರು ದಿಕ್ಕು, ಹೋಗದಿರು ಎಂದು ಅಳುತ್ತಾ ತಾಯಿಯನ್ನ ಕೇಳ್ಕೊಳ್ತಾರೆ. ಇದನ್ನು ನೋಡಿ ದ್ರೌಪದಿಗೆ ಮರುಕವಾಗಿ ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವ ಮಾತು ನೀಡುತ್ತಾಳೆ. ಆ 3 ದಿನಗಳೇ ಕರಗದ ಹಬ್ಬದ ದಿನಗಳು. ಇದರ ನೆನಪಿಗೆ ಕರಗ ಮಹೋತ್ಸವ ನಡೆಯುತ್ತೆ. ಹಸಿ ಕರಗದ ಆಚರಣೆಯನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ, ಹೂವಿನ ಕರಗಕ್ಕೆ 2 ದಿನ ಬಾಕಿ ಇರುವಾಗ ಹಸಿ ಕರಗದ ಆಚರಣೆಯನ್ನ ಮಾಡ್ತಾರೆ. ಅಮ್ಮ ಮಕ್ಕಳಿಗೆ ಮಾತು ಕೊಟ್ಟ ಪ್ರಕಾರ ಅಮ್ಮ ಭೂಮಿಗೆ ಮಗುವಾಗಿ ಜನಿಸ್ತಾಳಂತೆ. ಹಾಗಾಗಿ ಮೊದಲನೇದಾಗಿ ಅಮ್ಮನನ್ನ ಹಸಿ ಕರಗ ರೂಪದಲ್ಲಿ ಮಾಡ್ತಾರೆ. ಮಗುವಿನ ರೂಪದಲ್ಲಿ ಕೆಂಪು ಬಟ್ಟೆ ಸುತ್ತಿದ ಕಳಶವನ್ನ ಪೂಜಾರಿಯು ತನ್ನ ಸೊಂಟದ ಮೇಲೆ ಕೂರಿಸಿಕೊಂಡು ಮಗುವನ್ನ ಎತ್ತಿ ಹಾಡುವ ರೀತಿಯಲ್ಲಿ ಮೊದಲನೇ ಬಾರಿಗೆ ಅಮ್ಮನನ್ನ ಭೂಮಿಗೆ ಕರೆಸಿ ಹಸಿ ಕರಗದ ಆಚರಣೆಯನ್ನ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಕರಗದ ಪೂಜಾರಿಯನ್ನ ಮಲ್ಲಿಗೆ ಹೂವಿನಿಂದ ಸಿಂಗರಿಸುತ್ತಾರೆ. ಪೂಜಾರಿ ಮಹಾಮಂಗಳಾರತಿ ಮಾಡುತ್ತಾನೆ. ದೇವಿಯ ಸೇವೆಗಾಗಿ ನಿಂತಿರುವ ವೀರಕುಮಾರರು ಗೋವಿಂದ ನಾಮ ಸ್ಮರಣೆ ಮಾಡುತ್ತಾ ಅವಶೇಷ ತುಂಬಿಕೊಂಡು ಎದೆಯ ಮೇಲೆ ಪ್ರಹಾರ ಮಾಡುತ್ತಾರೆ. ಸುತ್ತುವರೆದ ವೀರಕುಮಾರರ ನಡುವೆ ಪೂಜಾರಿ ಭಕ್ತಿಯಿಂದ ಕರಗವನ್ನ ಎತ್ತಿಕೊಂಡು ತನ್ನ ಸೊಂಟದ ಎಡಭಾಗದಲ್ಲಿ ಗಡಿಗೆ ಇಟ್ಟುಕೊಳ್ಳುವಂತೆ ಇಟ್ಟುಕೊಳ್ಳುತ್ತಾರೆ.
गिरिदेशम हरित समान देशमित्रु वंदनको अरुಳು हरितदंदिना तदंदिना तदंदिना तरना हरितदंदिना तरना हरितंदोरु नदंदिना तदंदिना तरना சூரியரும் சந்திரரும் இருக்கு எங்கள் நாடு சுவாமி இருக்கு எங்கள் நாடு அடி சூரியரும் சந்திரரும் சுழந்திருக்கும் நாடு அடி ததந்தேனா 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 ததனா அடி ததந்தேனா ததனா அடி தந்தோரு ததந்தேனா ததந்தேனா ததனா கொரசியம்மா கொரசியம்மா ஜகானே சொல்லு கொரசியம்மா சொல்லு தாய் தந்தேனா தந்தேனா தனா அடி தந்தேனா தனா அடி தந்தோ தந்தேனா தந்தேனா ಸ್ವಾಮಿ ನಾನರಿಂದು ಅಡಿ ಅಲಗಾನ ಜನಕು ತರಾವೇನು ಅಡಿ ತರಂದಿನ 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 ಅಡು ತರಂದಿನ ಅಡಿ ಕನ್ನೋಡು ತರಂದಿನ ತರಂದಿನ ಹಸಿ ಕರ್ಗವು ಬೆಳ್ಳಂಡೂರಿನ ಮುಖ್ಯ ರಸ್ತೆಗಳಲ್ಲಿ ಮಾತ್ರ ಸಾಗುತ್ತೆ. ಮುಖ್ಯ ರಸ್ತೆಗಳಲ್ಲಿ ಸಾಗಿದ ನಂತರ ಕೊನೆಯದಾಗಿ ದೇವಸ್ಥಾನವನ್ನು ತಲುಪ್ತಾರೆ. ದೇವಸ್ಥಾನವನ್ನು ತಲುಪಿದ ನಂತರ ಅಲ್ಲಿ ನೃತ್ಯವನ್ನು ಮಾಡಿ ಕೊನೆಯದಾಗಿ ಹಸಿ ಕರ್ಗವನ್ನು ದೇವಸ್ಥಾನದಲ್ಲಿ ಇಳಿಸಲಾಗುತ್ತೆ. சுவாமி இருக்கு எங்கள் நாடு செந்திரும் சுழந்திருக்கும் நாடு தந்தந்தினா தந்தந்தினா தந்தந்தினா
ಅಡತನ್ನೋರು ನದಂದಿನ ತರದಂದಿನ ನಾನರಿದು ಸೊಲ್ಯ ಸ್ವಾಮಿ ನಾನರಿದು ಸೊಲ್ಯ ಅಡಿ ಅಲಗಾನ ಕೊರಕೋಟೆ ತರದಂದಿನ ತರದಂದಿನ ತರದಂದಿನ. ಅಲ್ಲಿ ಮುಗಿಸ್ಕೊಂಡು ಸೀದಾ ನಾವು ಬೆಳ್ಳಂಡೂರಿನ ಆಲದ ಮರದ ಹತ್ರ ಬಂದಿದ್ವಿ. ಅಲ್ಲೂ ಕೂಡ ಆ ರಸ್ತೆಗೆ ಬಹಳ ಚೆನ್ನಾಗಿ ಹೂವಿನ ಅಲಂಕಾರವನ್ನು ಮಾಡಿದರು. ಅಲ್ಲಿ ಮುಗಿಸ್ಕೊಂಡು ಸೀದಾ ಬೆಳ್ಳಂಡೂರು 10th ಕ್ರಾಸ್ನ ಬಳಿ ಬಂದ್ವಿ. ಅಲ್ಲಿ ಕೂಡ ಬಹಳ ಚೆನ್ನಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿದರು. ಆ್ಯಂಡ್ ಜನ ಎಲ್ಲ ಎದ್ದು ಅಮ್ಮನನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾಯಿದ್ರು. ಆ್ಯಂಡ್ ಇಡೀ ರಾತ್ರಿ ಕಾಯ್ತೀವಿ ಅಮ್ಮನಿಗೋಸ್ಕರ. ಇಡೀ ವರ್ಷವೆಲ್ಲ ಕೂಡ ವರ್ಷಕ್ಕೆ ಒಮ್ಮೆ ಅಮ್ಮನನ್ನು ನೋಡ್ತೀವಿ. ಮತ್ತೆ ನಾವು ನೋಡೋದು ಮುಂದಿನ ವರ್ಷವೇ. ಆ ಒಂದು ಗಳಿಗೆಗೆ ರಾತ್ರಿಯೆಲ್ಲ ಎದ್ದು ಕಾಯ್ತೀವಿ. ನೋಡಿ ಎಷ್ಟು ಜನ ಸೇರಿದ್ದಾರೆ ಆ ಟೈಮ್ಗೆ. ಹಾಗೇ ನನ್ನ ತಂಗಿ ಹಾಗೆ ನನ್ನ ತಮ್ಮನ ಮಕ್ಕಳೆಲ್ಲ ಕೂಡ ಬಂದು ಅಲ್ಲಿ ನಿಂತಿದ್ರು ಕರಗವನ್ನು ನೋಡೋದಕ್ಕೆ. ನೋಡಿ ಇನ್ನೇನು ಕರಗ ಬಂತು ಇಲ್ಲೂ ಕೂಡ. ಎಲ್ಲ ಸಂಭ್ರಮಾಚರಣೆಗಳನ್ನು ನೋಡೋದು ನಿಜವಾಗ್ಲೂ ಕಣ್ಣಿಗೆ ಹಬ್ಬ.
ಅಡಿ ತರತಂದೇನ 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 ಅಡಿ ತರತಂದೇನ ಅಲ್ಲಿಂದ ಸೀದಾ ಬೆಳ್ಳೆಂಡೂರಿನ ಊರೊಳಗಡೆ ಬಂದ್ವಿ. ಅಲ್ಲಿ ಬಂದು ಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನವಿದೆ. ಅಲ್ಲಿ ಕೊನೆ ಬಾರಿಗೆ ಅಮ್ಮನನ್ನು ಆಡಿಸಿ ಕೊನೆಯದಾಗಿ ಆ ದೇವಸ್ಥಾನದಲ್ಲಿ ಕರಗವನ್ನು ಇಳಿಸ್ತಾರೆ. ಕೊನೆ ಬಾರಿ ಅಮ್ಮನನ್ನು ನೋಡಿ ಕಣ್ಣು ತುಂಬಿಕೊಳ್ಳೋಣ ಅಂತ ಹೇಳಿ ಈ ಒಂದು ಜಾಗಕ್ಕೆ ಕೂಡ ಬಂದೆ. ಅಷ್ಟೊತ್ತಿಗೆ ನೋಡಿ ಯಾವ ರೀತಿಯಲ್ಲಿ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಅಮ್ಮನನ್ನು ನೋಡೋದಕ್ಕೆ. ಇಲ್ಲಿ ಗಂಟೆ ಪೂಜಾರಿಯ ಪಾತ್ರವು ಬಹಳ ಮಹತ್ವವಾದದ್ದು. ಗಂಟೆ ಪೂಜಾರಿಯ ನಾದಕ್ಕೆ ತಕ್ಕ ಹಾಗೆ ಅಮ್ಮ ನರ್ತನವನ್ನು ಮಾಡ್ತಾ ಹೋಗ್ತಾಳೆ. ಅಮ್ಮನನ್ನು ಶಾಂತಿಪಡಿಸಲು ವೀರಕುಮಾರರು ಹಿರಿತವಾದ ಖಡ್ಗದಿಂದ ತಮ್ಮ ಎದೆಗೆ ಡಿಗ್ ಡೈ ಡಿಗ್ ಡೈ ಎಂದು ಅಲುಗು ಸೇವೆಯನ್ನು ಮಾಡುತ್ತಾರೆ. ಹಸಿ ಕರಗದ ಆಚರಣೆಯ ನಂತರ ಒಂದು ದಿನ ಬಿಡುವಿನ ದಿನವಾಗಿರುತ್ತೆ. ನಂತರದಲ್ಲಿ ಹೂವಿನ ಕರಗದ ಆಚರಣೆ ನಡೆಯುತ್ತೆ. ಮಗುವಾಗಿ ಧರೆಗೆ ಇಳಿದ ಅಮ್ಮ ಹೂವಿನ ಕರಗದ ಮೂಲಕ ತನ್ನ ಭಕ್ತಾದಿಗಳಿಗೆ ದರ್ಶನವನ್ನು ನೀಡ್ತಾಳೆ. ಈ ಒಂದು ಸಂದರ್ಭಕ್ಕೋಸ್ಕರ ಭಕ್ತಾದಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ.
ಸ್ವಾಮಿ ಎಂಗಾಲದು ನಾಡು ಅಡಿ ಶಿವನ್ ಕಾಳಿ ವಾದವರ ನಾಡು ತಂದಿನ 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 ಅಡಿ ತಂದಿನ ಅಡಿ ವಾದವರ ನಾಡು ತಂದಿನ 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 ಅಡಿ ತಂದಿನ ಅಡಿ ತಂದೋಡು ತಂದಿನ ತಂದಿನ ಶಿವನ್ ಕೊಡ್ತಾನೆ ಕೊರಸಿಯಮ್ಮ ಅಲ್ಲಿ ಕೊರಸಿಯಮ್ಮ ಅಡಿ ಎಂಗಾಲದು ನಾಡು ಅಡಿ ಶಿವನ್ ಕಾಳಿ ಒಡೆ ಮಾನವರ ನಾಡು ಅಡಿ ಗಂಧ ಶಿವನ್ ಕೊಡುತ್ತಾನೆ ಕೊರಸಿಯಮ್ಮ ಉನಕು ಅಡಿ ಕೊರಸಿಯಮ್ಮ ಉನಕು ಅಂದ ಶಿವನ್ ಕೊಡುತ್ತಾ ಅಡಿ ತಗಂದೇನ 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 ತನನ ಅಡಿ ತಗಂದೇನ ತನನ ಅಡಿ ತನ್ನೋಡು ತಗಂದೇನ ತಗಂದೇನ ತನನ ಕಣೆ ಸೊಲ್ಲು ಕೊರಸಿಯಮ್ಮ ಕಣೆ ಸೊಲ್ಲು ಕೊರಸಿಯಮ್ಮ ಸೊಲ್ಲಿ ಬೇಕು ನಡೆಗ ನಾಲಿ ತಾಯಿ ಅಡಿ ತಗಂದೇನ 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 ತನ ಅಡಿ ತಗಂದೇನ ತನ ಅಡಿ ತನ್ನೋಡು ತಗಂದೇನ ತಗಂದೇನ ತನ ಅಂಗು ಕುಡುಕು ಹೆಣ್ಣು ಮಕ್ಕಳೆಲ್ಲನೂ ಅಮ್ಮನಿಗೆ ಮಂಗಳಾರತಿಯನ್ನು ಮಾಡ್ತಾರೆ. ಆರತಿಯ ನಂತರದಲ್ಲಿ ಅಮ್ಮ ದೇವಸ್ಥಾನವನ್ನು ಸೇರ್ತಾಳೆ. ಈ ಬಾರಿಯ ಬೆಲ್ಲೆಂಡೂರಿನ ಹಸಿ ಕರಗ ವಿಜೃಂಭಣೆಯಿಂದ ಹಾಗೆ ಸಕ್ಸಸ್ಫುಲ್ಲಾಗಿ ಮುಗಿಯುತ್ತೆ. ಆ್ಯಂಡ್ ಮುಂದೆ ಹೂವಿನ ಕರಗವಿರುತ್ತೆ, ಆ ವಿಡಿಯೋ ಕೂಡ ಬರುತ್ತೆ. ಆ್ಯಂಡ್ ಮಿಸ್ ಮಾಡ್ದಿರ ಎಲ್ಲರೂ ಕೂಡ ನೋಡಿ. ಈ ಬಾರಿ ಕರಗವನ್ನು ಹೊತ್ತಂಥ ಪೂಜಾರಿ ಕಸ್ತೂರಿ ಶಂಕರ್ ಅವರು 9 ವರ್ಷ ಕರಗದ ಸೇವೆಯನ್ನು ಮಾಡಿದ್ದಾರೆ. ಅಮ್ಮ ದೇವಸ್ಥಾನವನ್ನು ಸೇರಿದ ನಂತರ ವೀರಕುಮಾರರು ಹಲಗು ಸೇವೆಯನ್ನು ಮಾಡ್ತಾರೆ.
dig, dig, hey, dig, hey, dig, hey. Dig, hey, dig, hey. Oh, dig, 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 hey, dig, hey, dig, hey. Oh, dig, 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 hey, 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 dig, hey. Oh, dig, 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 hey, 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 dig, hey. செய்ய அப்படியேம்மா இப்படி போடுறோம் இப்படியே ஒதுக்கோ ஏய் சபாஷ் ಸಕ್ಸಸ್ಫುಲ್ ಆಗಿ ಬೆಳ್ಳಂಡೂರಿನ ಹಸಿ ಕರ್ಗ ಮುಗೀತು. ಸೊ ಈಗೆಲ್ಲ ನಾವು ಮನೆ ಕಡೆಗೆ ಹೊರಟಿದ್ದೀವಿ. ಈಗ ಸಮಯ ಮೋಸ್ಟ್ಲಿ 3 ಗಂಟೆ ಆಗಿರಬೇಕು. ಆ್ಯಂಡ್ ಈಗ ಬಂದು ಸಮಯ 3:37 ಆ್ಯಂಡ್ ಸಕ್ಸಸ್ಫುಲ್ಲಾಗಿ ಬೆಳ್ಳಂಡೂರಿನ ಹಸಿ ಕರ್ಗ ದೇವಸ್ಥಾನವನ್ನು ಸೇರಿತು. ಈಗ ನಾವೆಲ್ಲ ಮನೆ ಕಡೆ ಹೊರಟಿದ್ದೀವಿ. ಆ್ಯಂಡ್ ಇಷ್ಟೊತ್ತವರೆಗೂ ಇದ್ದು ವಿಡಿಯೋ ಮಾಡಿ ಆ್ಯಂಡ್ ಈಗ ಮನೆ ಕಡೆ ಹೊರಟಿದ್ದೀವಿ. ಈ ಕಡೆ ನೋಡಿ ಪ್ರಸಾದ ತಗೊಂಡು ಫೈನಲ್ ಆಗಿ ಮನೆ ಕಡೆ ಹೊರಟಿದ್ದೀವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.